ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ನಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲ್ಲಿ ಅಂತ ಏನು ಬಂತು, ಅದೇನು ಅಂತ ಹೇಳ್ತಾ ಇದೆ. ಚಂಪನ ಆರೋಗ್ಯ ಸರಿ ಇಲ್ಲ, ಅದೇನು ಅಂತ ನೋಡ್ಬಾರ್ದಾ? ಏನು ಹೋಗಿ ನೋಡೋದಕ್ಕೆ ನಮ್ಮನ್ನ ಡಾಕ್ಟರ್ ಅನ್ಕೊಂಡ್ಬಿಟ್ಟಿದ್ರೆ ಆ ದಂಡ ಪಿಂಡಗಳನ್ನ ಕಳಿಸಿದೀನಿ, ಕರ್ಕೊಂಡು ಬರ್ತಾರೆ, ಚೆಕ್ ಮಾಡ್ತಾರೆ ಬಿಡಿ. ಅದುವರೆಗೂ ಒಂದೆರಡು ಸಮಾಧಾನದ ಮಾತಾಡೋ. ಆ ಅಮ್ಮ ಇತ್ತೀಚೆಗೆ ಯಾಕೋ ಮಾತಾಡ್ಸಕ್ ಹೋದ್ರೆ ಸಾಕು, ಒಳ್ಳೆ ಗಂಡು ಚಿಂಪಂಜಿ ಮೈ ಮೇಲೆ ಬಿದ್ದಂಗೆ ಬೆಳಿತಾವಳೆ. ನಾನು ಮಾತಾಡ್ಸಲ್ಲ. ಹಾಗಂತ ಸುಮ್ಮನಿದ್ಬಿಟ್ರೆ ಆಗುತ್ತೇನೋ? ಹೋಗಿ ಪ್ರೀತಿಯಿಂದ ಕಷ್ಟ ಸುಖ ಏನು ಅಂತ ವಿಚಾರಿಸೋ. ಅದು ಪ್ರೀತಿಯಿಂದ. ಚಂಪ ಚಮೇಲಿ ನೋಡು ತಿರ್ಗಿಸ್ಕೊಂಡ ಬಿಡ್ತೀನಿ ಮಗ ನಾನು. ನನ್ನನ್ನ ಕಂಡವ್ರು ಸಾಲಿಗೆ ಸೇರಿಸ್ತಾ ನೀನು? ನಾನ್ಯಾರು ನಿನ್ನ ಯಜಮಾನಪ್ಪ. ಈ ಡೌಗಳೆಲ್ಲ ಬಿಟ್ಬಿಡಿ, ದೊಡ್ಡದಾಗ ಯಜಮಾನಪ್ಪ ಅಂತ ಹೇಳ್ಕೊತಿರಲ್ಲ, ನಿಮ್ ಮಾನ ಮರ್ಯಾದೆ ಏನ್ ಗೂಟಕ್ಕೆ ನೇತ್ ಹಾಕ್ಬಿಟ್ಟಿದ್ದೀರಾ? ಅಯ್ಯೋ ಚಂಪ, ನನ್ನ ಮಗನ್ನ ಮಾತಾಡ್ಸಕ್ಕೆ ನುಳ್ಕೊಂಡ್ ಬಂತಿದ್ದೆ, ಇವತ್ತ್ಯಾಕೆ ಉಳಿದು ಬೀಳ್ತೀಯಾ? ಏನು ಈ ಮನೆಗ್ ದೊಡ್ಡ ತಲೆ ಅಂತ ಹೇಳ್ಕೊತೀರಾ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಮೊದ್ಲು ನಿಮ್ ಮಗನ ಬುದ್ಧಿ ಹೇಳಿ, ಆಮೇಲೆ ನನಗ್ ಬುದ್ಧಿ ಹೇಳಿವ್ರಂತೆ. ನಿನ್ಗೆ ದೆವ್ವ ಮೆಟ್ಕೊಂಡಿದ್ದೇನೆ. ಇನ್ನೊಂದ್ಸಲಿ ದೆವ್ವ ಗಿವ್ವ ಅಂತ ಮಾತಾಡಿದ್ರೆ ಬೇವಿನ ಸೊಪ್ಪು ತಗೊಂಬಂದು ನಿಮ್ಗೆ ಹಿಡಿದ್ರೆ ದೆವ್ವ ಬಿಡಿಸ್ಬೇಕಾಗುತ್ತೆ ಮುದುಕಮ್ಮ. ಲೇ ಪಾಂಡ್ರಂಗ, ಆ 3-in-1 ಡಾಕ್ಟರ್ನ ಕೈ ಕಾಲು ಹಿಡಿದು ಕರ್ಕೊಂಡ್ ಬರೋದ್ರಲ್ಲಿ ಸಾಕಾಗೋಯ್ತಾ? ನಾನು ಹೆಣ ಕೂಯ್ತಾ ಇದ್ದೀನಿ, ಬರಕ್ ಆಗಲ್ಲಪ್ಪ, ಬಿಜಿ ಇದ್ದೀನಿ, ಹೋಗು ಅಂದ್ಬಿಟ್ರು. ಅಲ್ಲೇ ನೆಣ ಕೂತೀರಾ, ಇಲ್ಲಿ ಬಂದು ಚಂಪನ್ ಕೂಯ್ರಿ ಅಂತ ಹೇಳಿದ್ರು, ಬಂದ್ರು. ಇವಳು ಕೊಯ್ದು ಬಿಸಾಕತಕ್ಕೆ ಇವಳೇನ್ ಪಾಪ ನಿಗತ್ಕೊಂಡವಳೇನಾ? ಇಂಥ ಗಿಲಿಟ್ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ನೆಟ್ಟಿಗೆ ಒಂದು ಹೆಣ ಕುಯ್ಯೋದು ಕೂಡ ಬಿಡೋದಿಲ್ವಲ್ಲ ಡಾಕ್ಟ್ರೆ? ಮೊದಲು ಜೀವಂತ ಇರೋ ವ್ಯಕ್ತಿಗಳನ್ನ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೆಣ ಕೊಯ್ಯೋದು ಯಾವತ್ತಿದ್ರು ಕೊಯ್ಬೋದು. ಆಯ್ತು ಬಿಡಿ, ಈಗ ದೊಡ್ಡ ಬಂದು ಅಟ್ಕಾಯಿಸ್ಕೊಂಡಿರೋದು ಯಾರಿಗೂ ಎಲ್ಲ ನಾಲ್ಗೆ ತೆಗೀರಿ. ನೋಡ್ಬೇಕಾಗಿರೋದು ನನ್ನನ್ನಲ್ಲ, ಚಂಪನ್ನ. ಏನಾಯ್ತು ಅವ್ಳಿಗೆ? ಅದು ಯಾಕೋ ಏನೋ ಗೊತ್ತಿಲ್ಲ, ಒಂದು 3 ದಿವಸಗಳಿಂದ ಇವಳ ನಡವಳಿಕೆನೆ ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದೆ. ನನ್ನ ಕಂಡ್ರೆ ಸಾಕು ಕುಣ್ಕೊಂಡು ಬರ್ತಾ ಇದ್ದವಳು ಯಾಕೋ ಉರ್ರು ಬೀಳ್ತಾವಳು. ಡಾಕ್ಟ್ರೆ, ನಿನ್ಗೂ ಅವಳಿಗೂ ಏನಾದ್ರು ಕಿರಿಕಾಯ್ತಾ? ನನಗೆ ನೆನಪಿದ್ದ ಮಟ್ಟಿಗೆ ಆ ಥರದ್ದು ಏನೂ ಆಗ್ಲಿಲ್ಲ ಡಾಕ್ಟ್ರೆ. ಅಲ್ಲ, ಯಾರು ಇಲ್ದಾಗ ಏನಾದ್ರು ಅವಳ ಹತ್ರ ಸಣ್ಣ ಪುಟ್ಟ ಜಗಳ? ಇಲ್ಲ ಡಾಕ್ಟ್ರೆ, ಅವಳು ನನ್ನ ಕೈಗೆ ಸಿಕ್ಕೇ ಒಂದು 3 ದಿವಸ ಆಯ್ತು. ಇನ್ಯಾರ ಹತ್ರ ಜಗಳ ಆಡ್ಲಿ? ಯಾರು ಇಲ್ದಾಗ ಏನಾದ್ರು ಕೊಟ್ಟ? ಕಳೆದ 3 ದಿನಗಳಿಂದ ಅವಳು ನನ್ನ ಕೈಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏನು ಗೋಡೆ ಕಂಬಕ್ಕೆ ಕೊಟ್ಕೊಂಡು ಕೂತ್ಕೊಳ್ಳ? ಡಾಕ್ಟರ್ ಹತ್ರ ಏನು ಮರೆ ಮಾಚ್ಬಾರ್ದಪ್ಪ, ಇಲ್ಲಾಂದ್ರೆ ನಾವು ರೋಗಿಗಳು ಸ್ಟಡಿ ಮಾಡೋದು ಹೆಂಗೆ? ಅದು ನೋಡಿ ಡಾಕ್ಟ್ರೆ, ಕಳೆದ ತಿಂಗಳು ಯಾರು ಇಲ್ಲದೆ ಇರೋವಾಗ ನರ್ಸ್ ಕೆನ್ನೆಗೆ ನೀವೊಂದು ಮುತ್ತು ಕೊಟ್ಟು ಅವಳ ಹತ್ರ ಚೆನ್ನಾಗಿ ಒದೆ ತಿಂದು ಊರು ತುಂಬ ಸುದ್ದಿ ಆದ್ರಲ್ಲ, ಆ ತರದ ವ್ಯಕ್ತಿ ನಾನಲ್ಲ. ಅವಳೆ ಮುಟ್ಟಬೇಕು ಅಂತ ನನ್ನ ಹತ್ರ ಕುಣ್ಕೊಂಡ್ ಬಂದ್ರು. ಇಬ್ರು ಜೀವಕ್ಕೂ ಸಿಕ್ಕಾಪಟ್ಟೆ ಆಪತ್ತು ಕಣೆ. ಅದೆಲ್ಲ ಬೇಡ, ಹೋಗುತ್ತ ಆಚೆ ದಬ್ಬ ನನ್ನ ಮಗ ನಾನು. ಇದು ಸತ್ಯ. ಇದ್ರ ಮೇಲೆ ನೀವು ಟ್ರೀಟ್ಮೆಂಟ್ ಕೊಡಂಗಿದ್ರೆ ಕೊಡಿ, ಇಲ್ಲಾಂದ್ರೆ ಊರು ತುಂಬ ಡಾಕ್ಟರ್ ಅವ್ರೆ ಬೇರೆಯವ್ರನ್ನ ಕರೆಸ್ತೀನಿ. ನೀನ್ ಇಲ್ಲೇ ನಿಂತ್ಕೋ, ನಾನು ಆಚೆ ಸ್ಟಡಿ ಮಾಡ್ತೀನಿ. ನೋಡಿ, ನಾನು ಪೇಷಂಟ್ ನ ಸ್ಟಡಿ ಮಾಡ್ಬೇಕು, ನೀವೆಲ್ಲ ಹೋಗಿ. ಹಬಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಗಿವ್ ಮಿ 3000. ಇಲ್ಲಿ ಡಾಕ್ಟರ್ ಚಂಪಾ ಚಮೇಲಿ ಚೆಕ್ ಮಾಡಕ್ಕೆ ಅಂತ ಬಂದಾರೆ. ಅವ್ರಿಗೆ ದುಡ್ಡು ಕೊಡೋಣ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ನಿಮಗೆ ಎಲ್ಲಿಂದ 3000 ತಂದು ಕೊಡಿ. ಅವಳಿಗೇನ್ ಬಂದಿದೆ ಅಂತ ಬಿಗ್ ಡಿಸೀಸ್? ಯಾಕೋ ಏನೋ ಒಂದು 3 ದಿವಸದಿಂದ ಅವಳು ನನ್ನನ್ನು ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ವೆರಿ ಗುಡ್ ಡಾಕ್ಟ್ರೆ, ಚಂಪಂಗೆ ಹಬಿ ಕಂಡ್ರೆ ಆಗ್ಬಾರ್ದು, ಅಂತಾರೆ ಯಾವ್ದಾದ್ರು ಮೆಡಿಸಿನ್ ಕೊಟ್ಬಿಡಿ, ಓಕೆನಾ? ಡಿಸ್ಗಸ್ಟಿಂಗ್ ಪೀಪಲ್, ಜಾಗ ಬಿಡ್ರಿ. ಎಷ್ಟೊತ್ತಯ್ಯ ಕೈ ಇಟ್ಕೊಳ್ಳೋದು? ಬಿಡ ಕೈನ. ಈಗೇನ್ ಅನಿಸ್ತಾ ಇದೆ? ನಿಮ್ ಕುತ್ತಿಗೆನ ಹಿಸಿಕ್ಬೇಕು ಅನ್ನಿಸ್ತಾ ಇದೆ. ಏನಮ್ಮ ಈಗ ಮಾತಾಡ್ತಾ ಇದೀಯಾ? ಮತ್ತಿನ್ನೇನಯ್ಯ, ಚೆನ್ನಾಗಿರೋಳ್ನ ಚೆಕ್ ಮಾಡ್ಬೇಕು ಅಂತ ಬಂದಿದ್ಯಲ್ಲ, ನೀನೆಂತ ಡಾಕ್ಟರ್ ಅಂತೀನಿ. ನಿನಗ್ ದುಡ್ಡು ಬೇಕು ಅಂದ್ರೆ ಅಣ್ಣ ದೇವಸ್ಥಾನ ಮುಂದೆ ಟವಲ್ ಹಾಸ್ಕೊಂಡ್ ಕೂತ್ಕೋ. ಈ ರೀತಿ ಬಿಳಿ ಕೊಟ್ನ ನೇಟ್ ಹಾಕೊಂಡು ಇವ್ರ ಮನೆಗೆ ಹೋಗ್ಬೇಡ. ಏನಯ್ಯ, ಹುಚ್ಚಿನ ಚೆಕ್ ಮಾಡು ಅಂತ ಹೇಳ್ತಾ ಇದೀಯಾ? ಹುಚ್ಚಿಗಿಚ್ಚಿ ಅಂದ್ರೆ ಚಚ್ಚಿ ಬಿಡ್ತೀನಿ. ನೋಡಯ್ಯ, ಇವಳಿಗೆ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಇವಳು ಬ್ಲಡ್ ಸ್ಯಾಂಪಲ್ ತಗೋಬೇಕು. ಚುಚ್ಚಕ್ ಬಂದ್ರೆ ಕೊಚ್ಚಿ ಬಿಡ್ತೀನಿ. ಸಹಾಯ ಮಾಡ್ರಯ್ಯ. ದಂಡ ಪಿಂಡಗಳ ಅವ್ರೇನೋ ತಕ್ಕತ್ತಾರಂತೆ, ನೀವು ಚಂಪಾ ಚಮೇಲಿ ಹಿಡ್ಕೊಳ್ಳಿ. ಡಾಕ್ಟ್ರೆ, ನಿಮ್ಗೆ ಏನೇನ್ ಬೇಕು ಎಲ್ಲ ತಕೊಂಬಿಡಿ. ಹೋಗ್ರ
ಅಂತೂ ಬ್ಲಡ್ ಸ್ಯಾಂಪಲ್ ಸಿಕ್ಬಿಡ್ತು. ಇದೇ ಕಡೆ ಇನ್ನೊಂದ್ಸತಿ ಏನಾದ್ರೂ ನನ್ ಸೂಜಿ ಚುಚ್ಚಕ್ ಬಂದ್ರೆ ಗಡಾರಿ ತಗೊಂಡ್ ನಿಮ್ ತಲೆ ಗೂಟ ಹೊಟ್ಬಿಡ್ತೀನಿ. ಅಮ್ಮ, ಚಂಪಾ ನೆಟ್ಟಿಗೆ ಅಡ್ಗೆನೆ ಮಾಡ್ತಾ ಇಲ್ಲ. ತನ್ಗೇನ್ ಬೇಕು ಅದನ್ನ ಮಾತ್ರ ಮಾಡ್ಕೊತಾ ಇದ್ದಾಳೆ. ನಮ್ಗೇನು ಮಾಡೇ ಆಗ್ತಾ ಇಲ್ಲ. ಯಾಕೆ ಮಾಡಲ್ಲ ಅಂತ ಕೇಳ್ಬೇಕಾಗಿತ್ತು. ಕೇಳಿದ್ದಕ್ ಬಾಯ್ ಬಂದಂಗ್ ಬೈದ್ಬಿಟ್ಲ. ಹಾಗಿದ್ಮೇಲೆ ನಮ್ಗೆ ಯಾಕೆ ಬೇಕು ಅವಳು ಸಹವಾಸ? ತಪ್ಪಿಗಿದ್ಬಿಡು. ಏನ್ ರಂಗಮ್ಮನವರು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದಿಲ್ಲ. ಅಯ್ಯೋ ನನ್ಗೇನಮ್ಮ ದೊಡ್ಡ ರೋಗ, ಚೆನ್ನಾಗಿದ್ದೀನಿ. ನೀವ್ಯಾಕೆ ನಮ್ಮನೆಗ್ ಬಂದ್ಲಿ? ಅದು ಚಂಪು ತಗೊಂಡೋಗಿದ್ನಲ್ಲ, ಟೆಸ್ಟ್ ರಿಪೋರ್ಟ್ ಹೇಳೋಣ ಅಂತ ಬಂದೆ. ರಿಪೋರ್ಟ್ ಅಲ್ಲಿ ಏನಿದೆ? ಅದು ಹೇಗಮ್ಮ ಹೇಳೋದು? ಓ ಮೈ ಗಾಡ್, ಹೇಳಕ್ ಆಗದೆ ಇರೋಂತ ಕಾಯಿಲೆ ಇದೆಯಾ? ಅಯ್ಯೋ, ನೀವು ತಿಳ್ಕೊಂಡಿರೋಂತ ಕಾಯಿಲೆ ಏನಲ್ಲಮ್ಮ. ಅದು ಈ ಹಾರ್ಮೋನ್ ಪ್ರಾಬ್ಲಮ್. ಗಂಡ ಹಾರ್ಮೋನ್ಗಳು ಎಲ್ಲಾ ಕಡೆಯಿಂದ ಗುದ್ದುಗಳು ಬರ್ತಾ ಇದೆ. ಅದು ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದು ಚಂಪಾ ಬೇರೆ ಇಲ್ಲೇ ಇದ್ದಾಳೆ, ಅವಳನ್ನ ಸ್ವಲ್ಪ ಒಳಗ್ ಕಳಿಸ್ತೀರಾ? ಓಕೆ ಓಕೆ. ಲೇ ಚಂಪಾ, ಡಾಕ್ಟರ್ ಬಂದಿರೋದು ಕಣ್ಕನ್ಸಲ್ವನೆ? ಹೋಗಿ ಕಾಫಿ ಮಾಡ್ಕೊಂಡ್ ಬರ. ನಾನ್ ಯಾಕೆ ಮಾಡ್ಕೊಂಡ್ ಬರ್ಲಿ? ಬೇಕಿದ್ರೆ ನೀವೇ ಹೋಗಿ ಮಾಡ್ಕೊಂಡ್ ಬನ್ನಿ. ನಾನ್ ಯಾರು ಅಂತ ಗೊತ್ತು ತಾನೆ? ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ನನ್ ತಂಟೆಗೇನಾದ್ರೂ ಬಂದ್ರೆ ತಮಟೆ ಬಾರಿಸ್ಬಿಡ್ತೀನಿ. ಇಷ್ಟಾಯ್ತು. ಚಂಪಾ ಹುಟ್ಟುವಾಗಲೇ ಗಂಡು ಮಗುವಾಗಿ ಹುಟ್ಟಬೇಕಾಗಿತ್ತು. ಅವಳ ಅಪ್ಪ ಅಮ್ಮನಿಗೂ ಗಂಡು ಮಗುನೇ ಬೇಕು ಅನ್ನೋ ಆಸೆ ಇತ್ತು. ಇದು ಒಂದು ಕಾರಣ ಇರಬಹುದೇ? ಏನ್ ಆಡ ಮತ್ಕೊಂದು ಅರ್ಥ ಬಿಡ್ಬಾರಂಗಮ್ಮ. ಏನ್ ಅಪ್ಪ ಅಮ್ಮ ಅನ್ಕೊಂಡಿದ್ದು, ತಾತ ಮುತ್ತಾತ ಅನ್ಕೊಂಡಿದ್ದು, ಏಕಾಏಕಿ ಇಷ್ಟು ದಿವಸ ಹೆಣ್ಮಗು ಆಗಿದ್ದು ಗಂಡು ಮಗು ಆಗ್ಬಿಡುತ್ತೆ. ಈಗ ಆಗಿದೆಯಲ್ಲಪ್ಪ. ಚಂಪಾ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಅಪ್ಪ ಅಮ್ಮ ಪ್ಯಾಂಟು ಶರ್ಟ್ ಹಾಕಿ ಗಂಡ್ ಮಕ್ಕಳ ತರ ಬೆಳೆಸಿದ್ರು ಅಂತ ಕಾಣುತ್ತೆ. ಅಂದ್ರೆ ಇಷ್ಟು ವರ್ಷ ಸುಮ್ಮನೆ ಇದ್ದ ಹಾರ್ಮೋನ್ಗಳು ಈಗ ಏಕಾಏಕಿ ರೊಚ್ಚಿಗೆದ್ ಬಿಟ್ಟಿದಾವೆ ಅನ್ಸುತ್ತೆ. ಕರೆಕ್ಟ್ ಆಗಿ ಅಲ್ಲ ಡಾಕ್ಟ್ರೆ, ಇಷ್ಟು ವರ್ಷ ಅವುಗಳು ಸುಮ್ಮನೆ ಇದ್ದು ಈಗ ಏಕಾಏಕಿ ರೊಚ್ಚಿಗೆದ ಕಾರಣ ಏನು ಅಂತ? ಅದು ಚಂಪಾ ಹುಡುಗಿಯರ ಜೊತೆ ಬೆಳೆದಿದ್ರಿಂದ ತಾನು ಹುಡುಗಿ ಅನ್ಕೊಂಡಿದ್ಲೋ ಏನೋ. ಹೆಣ್ಣಾಗಿದ್ದು ಚಂಪಾ ತಾನು ಹೆಣ್ಣಲ್ಲ ಗಂಡು ಅನ್ನೋ ಭಾವನೆ ಬಂದಿರ್ಬೇಕು. ಓ, ಈ ಪೇಪರ್ ಅಲ್ಲಿ ಬರುತ್ತಲ್ಲ, ಗಂಡು ಹೆಣ್ಣಾಯ್ತು, ಹೆಣ್ಣು ಗಂಡಾಯ್ತು ಅಂತ. ನೋಡಿ, ಅರ್ಜೆಂಟ್ ಆಗಿ ಇದನ್ನೆಲ್ಲ ವಾಸಿ ಮಾಡೋಕ್ಕಾಗಲ್ಲ. ಕಾಲಕ್ರಮೇಣ ಇದೆಲ್ಲ ಸರಿ ಹೋದ್ರು ಹೋಗ್ಬೋದು. ಅಂದ್ರೆ ಹೆಣ್ಣಾಗಿದ್ದ ಚಂಪಾ ಟೋಟಲ್ ಆಗಿ ಗಂಡಾಗ್ಬಿಡ್ತಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ, ನನಗೂ ಇದೇ ಬೇಕಾಗಿತ್ತು. ಯು ಡೋಂಟ್ ವರಿ, ನಿಮ್ ಫೀಸ್ ನಾನ್ ಕೊಡ್ತೀನಿ. ಹೌದಾ? ಹಾರ್ಮೋನ್ ಬದಲಾವಣೆ ಆಗಿ ಹುಡುಗಿ ಆಗಿರೋ ನಾನು ಹುಡುಗ ಆಗ್ಬಿಡ್ತೀನಾ? ಸರಿ, ನಾಳೆಯಿಂದನೇ ಬದಲಾವಣೆ ಆಗ್ತೀನಿ. ಹೌದು, ನಾನು ಬದಲಾದ್ರೆ ಹೇಗಿರ್ಬೋದು? ಚಂಪಾ, ಯಾರು ನಾನು ಯಾರು? ಈ ಮನೆ ಅಳಿಯ. ನನ್ನ ಮೇಲೆ ಕೈ ಮಾಡಷ್ಟು ಸೊಕ್ಕು ಬಂತ ನಿನಗೆ? ಮನೆ ಆಳ್ ಕೆಲಸ ಮಾಡೋರ್ಗೆ ನಾವು ಮರ್ಯಾದೆ ಕೊಡೋದೇ ಹೀಗೆ. ನಾವೇನಂತ ಮನೆ ಕೆಲಸ ಮಾಡಿದ್ವಿ? ಬಂದು ನಯಾ ಪೈಸಾ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಚೆನ್ನಾಗಿ ಗದಿಗೆ ಮಠ ಮಧ್ಯಾಹ್ನದಲ್ಲಿ ಕೂತ್ ಜಾಗದಲ್ಲಿ ನಿದ್ದೆ ಮಾಡ್ತಾ ಇದ್ರಲ್ಲ, ನಿಮ್ ಜನ್ಮ ಜಾಜಕ್ಕೆ ಬಡ್ರಿಲೆ ಬಿಟ್ಲಾ? ವೈ ಆರ್ ಯು ಶೌಟಿಂಗ್? ಇವಳ ಕೈಲಿ ಹೊಡೆಸ್ಕೊಂಡ್ಮೇಲೆ ಕೂಗದೆ ಇರೋದಕ್ಕಾಗತ್ತಾ? ಮೊದ್ಲೇ ಅವಳಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂತದ್ರಲ್ಲಿ ನೀವ್ ಯಾಕೆ ಅವ್ರ ತಂಟೆಗೆ ಹೋದ್ರಿ? ಜಾಜಕ್ಕೆ ನಾವೇನು ತಂಟೆಗೆ ಹೋಗಿಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೂತ್ಕೊಂಡು ಕಣ್ಣು ಜೋಲಿದ್ವಿ. ಅಷ್ಟಕ್ಕೆ ಬಂದು ಮಕ್ ಹೊಡೆದ್ಬಿಟ್ಲು. ಇದ್ದೇ ಕಡೆ ಇನ್ನೊಂದು ಸತಿ ಏನಾದ್ರೂ ಕೂತ್ ಜಾಗದಲ್ಲಾಗ್ಲಿ ನಿಂತ ಜಾಗದಲ್ಲಾಗ್ಲಿ ನಿದ್ದೆ ಮಾಡಿದ್ ನೋಡಿದ್ರೆ ಬಾಲನ ಕತ್ತರಿಸಿ ಬಾಣ್ಲಿಲ್ಲ ಹುರಿದು ಬಿಡ್ತೀನಿ. ಚಂಪಾ, ಯಾರ್ ಚಂಪಾ? ಚಂದನ್ ಅಂತ ಕರಿಬೇಕು. ಈ ಚಂದನ್ ಯಾರು? ಯಾಕೆ ಕಾಣಿಸ್ತಿಲ್ವಾ? ನಾನೇ ಚಂದನ್. ನೀನ್ ಚಂಪಾ ಅಲ್ವಾ? ಆಗಿದ್ದೆ, ಈಗ ಚಂದನ್. ಅಲ್ಲಮ್ಮ, ಈ ಮನೇಲಿ ನನ್ನನ್ನ ನೆಟ್ಟಗೆ ನೋಡ್ಕೊಳ್ಳೋಳು ನೀನೊಬ್ಳೆ. ಪ್ರೀತಿಯಿಂದ ಮಾತಾಡ್ಸೋದು ಬಿಟ್ಟು ನೀನೇ ಕೋಪಿಸ್ಕೊಂಡ್ಲಿ ಏನ್ ಚೆನ್ನಾಗಿರುತ್ತೆ ಹೇಳು? ಸರಿ ಸರಿ, ಏನೋ ಕೇಳ್ಕೊತಾ ಇದೀರಾ ಅಂತ ನಿಮ್ ವಿಷಯದಲ್ಲಿ ಸುಮ್ನಿರ್ತೀನಿ. ಯಾರಾದ್ರೂ ನನ್ನ ಕೆಣಕೋದಿಕ್ ಬರ್ಬೇಕು, ಒಬ್ಬೊಬ್ರಿಗೂ ನನ್ ಗತಿ ಕಾಣಿಸ್ಬಿಡ್ತೀನಿ. ಏನಮ್ಮ ಇದು? ಮೀನಿಂದನೇ ಗಡ್ಡನ ಬಂದ್ಬಿಟ್ಟಿದೆ. ಈಗೇನ್ ಮಾಡ್ಲಿ? ಏನಾಯ್ತು ಅಂತ ಕಿರ್ಚ್ಕೊತಿದ್ಯಾ? ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗ್ತಾ ಇದೆ. ನೋಡಮ್ಮ,
ಈ ಟ್ಯಾಬ್ಲೆಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ನೀನ್ ಎಂತ ಸೀಮಾ ಡಾಕ್ಟ್ರಯ್ಯ, ಗಂಡ ಹೆಂಗ್ಸ ಅಂತ ಗೊತ್ತಿಲ್ದೇನೆ ಮಾತ್ರೆ ಕೊಡ್ತಾ ಇದೆಯಲ್ಲ. ಖಂಡಿತವಾಗಿಯೂ ನೀನ್ ಹೆಂಗ್ಸೇ ಅಮ್ಮ. ಗೊತ್ತಿಲ್ದೆ ಮಾತಾಡಿದ್ರೆ ಮಗ್ತ ಕೊಡ್ಬಿಡ್ತೀನಿ. ಈ ಟ್ಯಾಬ್ಲೆಟ್ ತಗೋ, ಎಲ್ಲ ಸರಿ ಹೋಗ್ಬಿಡುತ್ತೆ. ಹೌದಾ? ಇದ್ ಸರಿ ಹೋಗುತ್ತಾ? ಏನಿದು ಕಟಮಿಸೆ? ಅದೇ ನೋಡಮ್ಮ, ಈ ಟ್ಯಾಬ್ಲೆಟ್ ತಗೋ, ಕ್ರಮೇಣ ಎಲ್ಲ ಸರಿ ಹೋಗ್ಬಿಡುತ್ತೆ. ಡಾಕ್ಟ್ರೆ, ಈ ಬ್ಯೂಟಿ ಪಾರ್ಲರ್ ಅಲ್ಲಿ ಎಲೆಕ್ಟ್ರಾಲಿಸಿಸ್ ಅಂತ ಮಾಡಿಸ್ತಾರಲ್ಲ, ಅದನ್ನ ಮಾಡಿಸಿದ್ರೆ ಆ ಗಡ್ಡ ಮಿಸ್ ಹೋಗುತ್ತಾ? ಅದು ಮಾಡಿಸ್ಬೋದಮ್ಮ, ಆದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದು ಸಲ ಮಾಡಿಸೋದಕ್ಕೆ ಶುರು ಮಾಡಿದ್ರೆ ಪದೇ ಪದೇ ಮಾಡಿಸ್ತಾನೆ ಇರ್ಬೇಕಾಗತ್ತೆ. ಅದ್ರ ಬದಲಾಗಿ ಗಡ್ಡ ಮೀಸೆ ಬೆಳೆದಂಗೆಲ್ಲ ತೆಗ್ಸಿದ್ರೆ ಆಯ್ತು. ರಾಜ್ಯಕ್ಕೆ ಡಾಕ್ಟರ್ ಯಾವತ್ತಾರ ಸುಳ್ಳು ಹೇಳ್ತಾರ? ಅಂದ್ಮೇಲೆ ಚಂಪುನಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರಬೇಕು. ಅವಳಿಗೆ ಗಡ್ಡ ಮಿಸ್ ಬರ್ತಿದೆ ಅಂದ್ಮೇಲೆ ಅವಳು ಗಂಟಾಗಿ ಚೇಂಜ್ ಆಗ್ತಿರಲ್ಲ ಅಂತ ಅರ್ಥ. ಅಂದ್ರೆ ಈಗ ಚಂಪಾ ಗಂಡ್ಸೋ ಹೆಂಗ್ಸೋ ಅಂತ ನಾವು ಖಚಿತಪಡಿಸ್ಕೊಳ್ಳೋದು ಹೇಗೆ? ಹಾರ್ಮೋನ್ ವ್ಯತ್ಯಾಸದಿಂದ ಅವಳು ಗಂಡ್ಸಾಗಿದ್ರೆ ನೀವು ಅವಳಿಗೆ ಹೊಡೆದಾಗ ಅವಳಿಗೆ ನೋವಾಗಲ್ಲ, ಅಂದ್ರೆ ಅವಳು ಗಂಡ್ಸು ಅಂತ ಪ್ರೂವ್ ಆಗುತ್ತೆ. ಅದೇ ನೀವು ಹೊಡೆದಾಗ ಅಯ್ಯೋ ಅಮ್ಮ ಅಂತ ಕಿರ್ಚ್ಕೊಂಡ್ರೆ ಅವಳು ಹೆಂಗ್ಸು ಅಂತ ಪ್ರೂವ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಕ್ಕೆ. ಈಗಲೇ ಈ ದೊಣ್ಣೆಯಿಂದ ಹೊಡೆದು ಅವ್ಳು ಏನು ಅಂತ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಕಮಾನ್, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಏನಪ್ಪ ದೊಣ್ಣೆ ತಗೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳ್ತಲ್ಲ, ಹೋಗೋ ಕೆಲಸ ಆಗುತ್ತೆ ನಮ್ಮ. ಅದು ಚಂಪಾ ಗಂಡ್ಸು ಹೆಂಗ್ಸು ಅಂತ ಚೆಕ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀನಿ. ಈ ದೊಣ್ಣೆಯಿಂದ 2 ಬಿಟ್ರೆ ಅವಳೇನು ಅಂತ ನನ್ಗೆ ಗೊತ್ತಾಗುತ್ತೆ. ಏನಪ್ಪ ಹಾಗೆಲ್ಲ ಹೊಡಿಬಾರ್ದು, ಆಮೇಲೆ ಅವಳು ತಿರುಗಿ ಬಿದ್ರೆ? ಈ ಮನೆಯಲ್ಲಿ ನನ್ನ ವಿರುದ್ಧ ತಿರುಗಿ ಬೀಳೋ ಶಕ್ತಿ ಯಾರಿಗಮ್ಮ ಇದೆ? ನೋಡು, ನೀನು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು, ನಾನು ನನ್ನ ಕರ್ತವ್ಯನ ಮಾಡ್ಬೇಕು. ಚಂಪಾ, ಈಗ ನಿನಗೆ ಬಿಡ್ಲ ಮಾಡಬೇಡ. ಏನು ಅಂತ ಹೇಳೋಣ? ಚಂಪಾ ಗಂಡ್ಸೋ ಹೆಂಗ್ಸೋ ಅದನ್ನ ಹೇಳು. ಮೂರನೇದು ಹೊಡೆದೆ, ಸುಮ್ಮನಿದ್ಲು. ಅಲ್ಲಿಗೆ ಅವಳು ಗಂಡಸು ಅಂತ ಪ್ರೂವ್ ಆಯ್ತಲ್ಲ. ನಾನು ಹೇಳಿರ್ಲಿಲ್ವಾ, ಹಾರ್ಮೋನ್ ವ್ಯತ್ಯಾಸದಿಂದ ಅವಳು ಚೇಂಜ್ ಆಗಿದ್ದಾಳೆ, ಹೊಡೆದ್ರೆ ನೋವಾಗಲ್ಲ ಅಂತ. ಚಂಪಾ ಗಂಡ್ಸು. ವಿಟ್ಲ, ನಾನು ಒಂದ್ಸಲ ಚೆಕ್ ಮಾಡ್ಕೊಂಡ್ ಬರ್ತೀನಾ? ತಗೋ, ಹೊಡೆದ್ ಬಾ. ನೀನ್ ಎಷ್ಟ್ ಸಲ ಹೊಡ್ದ್ಯಾ? ನಾನು 3 ಹೊಡೆದೆ. ನಾನು 4 ಸಲ ಹೊಡಿತೀನಿ. ನಾನು ಕೇಳಿದ ಅಡ್ಗೆ ಮಾಡಾಕಲ್ಲ ಅಂತ್ಯಾ, ಮಾಡಿದ ಅಡ್ಗೆಗೆ ಉಪ್ಪು ಜಾಸ್ತಿ ಹಾಕ್ಯಾ. ಈಗ ನಿನಗೆ ಕಾದಿದೆ. ಜಾಜಿ ಅವರೇ, ಆಶೀರ್ವಾದ ಮಾಡಿ. ಆಲ್ ದಿ ಬೆಸ್ಟ್. ಚಂಪಾ ಏನಾದ್ರೂ ಗಂಡ್ಸು ಅಂತ ಪ್ರೂವ್ ಆದ್ರೆ ನಾನು ಆರಾಮಾಗಿರ್ಬಹುದು. What happened? 4 ಏಟು ಹೊಡೆದ್ರು ಅವಳಿಗೆ ಏನು ಗೊತ್ತಾಗ್ಲಿಲ್ಲ. ಆದ್ಮೇಲೆ ಅವಳು ಗಂಡಸೆ. ಬರೀ ಗಂಡ್ಸಲ್ಲ ಕಣೋ, ಗಂಡ್ಸು. ಲೋಪತ್ತು ಒಂದು ಕೆಲಸ ಮಾಡ, ಇವಾಗ ಇಬ್ರು ಹೋಗಿ ಹೊಡೆಯೋಣ. ಅವಾಗ ಫೈನಲ್ ಆಗಿ ಅವಳೇನು ಅಂತ ಗೊತ್ತಾಗೋಗುತ್ತೆ. ನನ್ಮೈ ಮುಟ್ಟೋ ತಾಕತ್ ಬಂತ ಈ ದಂಡ್ಪಿಣಿಗಳಿಗೆ. ಯಾಕ್ರಿ ಕಿರ್ಚ್ಕೋತಾ ಇದ್ದೀರಾ? ಚಂಪಾ, ನಾನ್ ಚಂಪಾ ಅಲ್ಲ, ಚಂದನ್. ಈ ದಂಡ್ಪಿಂಡಿಗಳು ನನಗೆ ಹೊಡಿತಾರೆ. ಇಂಥವ್ರು ತಂದು ಮನೇಲಿ ಇಟ್ಕೊಂಡಿದ್ಯಲ್ಲ, ನಿಂಗೆ ನಾಚಿಕೆ ಮಾನ ಮರಿದಿಲ್ವೇನೋ? ನಾನ್ ಚಂಪಾ ಅಲ್ಲ, ಚಂದನ್. ಆಯ್ತು, ನೀನ್ ಚಂಪನೇ ಆಗಿಲ್ವು, ಚಂದನ್ನೇ ಆಗಿಲ್ವು. ಒಂದು ಮನೆ ನಿಂತೀವಿ ಅಂದ್ಮೇಲೆ ಎಲ್ಲ ಒಗ್ಗಟ್ಟಾಗಿರ್ಬೇಕು. ಅದನ್ನ ನನಗೇನ್ ಹೇಳ್ತೀಯ? ಇವನ್ಗೆ ಹೇಳಮ್ಮ. ಏಯ್, ಮುತ್ತಮ್ಮ ಹೇಳುದು ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ಸರಿ ನನ್ನ ತಂಟೆಗೆ ಬಂದ್ರೆ ಒಬ್ಬೊಬ್ರಿಗೂ ಹಬ್ಬ ಕಾಣಿಸ್ಬಿಡ್ತೀನಿ. ಏನಪ್ಪ ಇದ್ರ ಮೇಲೆ ಚಂದನ್ ಅಂತಿದೆ? ಇವತ್ತು ಚಂದನ್ದೇ ಹುಟ್ಟದಪ್ಪ. ಚಂದನ್ ಅಂತ ನಮ್ಮ ಮನೇಲಿ ಯಾರು ಇಲ್ವಲ್ಲ. ಚಂಪಾ ಇದ್ಲಲ್ಲ, ಅವಳೀಗ ಚಂದನ್ ಆಗಿದ್ದಾನೆ. ಆ ಖುಷಿಗೆ ಅವನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಮಗನೇ, ಡಾಕ್ಟರ್ನ ಮೀಟ್ ಮಾಡಿದ್ದೀನೋ? ಮಾಡಿದ್ದೆ. ಯಾವುದೋ ಒಂದು ಪುಡಿ ಕೊಟ್ಟಿದ್ದಾರೆ, ಅದನ್ನ ಈಗ ಜ್ಯೂಸಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಕುಡಿಸ್ಬಿಟ್ರೆ ಅವಳು ಗಂಡು ಧ್ವನಿ ಹೆಣ್ಣು ಧ್ವನಿ ಆಗ್ಬಿಡುತ್ತೆ. ಸರಿ, ಸಮಯ ಸಂದರ್ಭ ನೋಡಿ ಕುಡಿಸ್ಬಿಡು. ಏನ್ರಮ್ಮ, ಏನ್ ಮಾಡ್ತಾ ಇದ್ದೀರಾ? ಚಂದನ್, ನಿನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾನು ಹುಟ್ಟದ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯ್ತು. ಕೇಕ್ ಕಟ್ ಮಾಡು.
ನಾನು ಕೇಕ್ ಕಟ್ ಮಾಡ್ಬೇಕಾದ್ರೆ ಹ್ಯಾಪಿ ಬರ್ಡೇ ಚಂದನ್ ಅನ್ಬೇಕು. ಸರಿ ಅಣ್ಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಚಂದನ್, ಹ್ಯಾಪಿ ಬರ್ಡೇ ಟು ಯು. ಯಜಮಾನಪ್ಪ ತಗೋ ಕೇಕ್ ತಿನ್ನು. ನಾನು ಆ ಕೇಕ್ ತಿನ್ಬೇಕು ಅಂದ್ರೆ ನೀನು ಈ ಜ್ಯೂಸನ್ನು ಕುಡಿಬೇಕು. ಅಷ್ಟೇ ತಾನೆ, ಕೊಡಿಲಿ. ಏನ್ ಮುಖ ನೋಡ್ತಿದ್ಯಾ? ಕೇಕ್ ತಿನ್ನು. ನಾನು ಇನ್ಮೇಲಿಂದ ನಿನ್ನನ್ನ ಚಂಪಾ ಅಂತ ಕರಿಬಹುದಾ? ಆಯ್ತಾಯ್ತು, ನಿನ್ ಖುಷಿ. ನಿನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಚಂಪಾ ಅಂತ ಕರಿಬೇಕು, ಒಬ್ಬೊಬ್ರನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಲ್ಲ, ಮೊದಲೆಲ್ಲ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು, ನನ್ನನ್ನು ಮದುವೆ ಆಗಬೇಕು ಅಂತ ಇದ್ದೆ, ಎಲ್ಲ ಮರ್ತ್ಬಿಟ್ಟ? ಮದ್ವೆ ಗಿದ್ವೆ ಎಲ್ಲ ಮರ್ತ್ ಬಿಡು. ಇನ್ನು ನಾವೇನಿದ್ರು ದೋಸ್ತಗಳು. ಏನಮ್ಮ ಪಾಂಡ್ರಂಗ, ಹೆಂಗಿದ್ಯಾ? ಎತ್ತೋ ಎತ್ತೋ ಕೈ ಎತ್ತೋ. ಕೈ ಎತ್ತಂದ್ರೆ ನಿನ್ನ ಎತ್ ಬಿಡ್ತೀನಿ. ಅಲ್ಲ, ನೀನು ಕೈ ಎತ್ತಲಿಲ್ಲ ಅಂದ್ರೆ ನಾನು ಲೆಕ್ಕ ಬರೆಯೋದಾದ್ರೆ ಹೆಂಗೆ? ನಾನು ನೋಡ್ತಾನೆ ಇದ್ದೀನಿ. ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಒಂದ್ ವರ್ಷದಿಂದ ಹುಡುಕ್ತಾನೆ ಇದೆಯಲ್ಲ, ಇದು ಸರಿನಾ? ಹಂಗಂತ ಹೇಳ್ಬಿಟ್ಟು ಹುಡುಕಾಟ ಮಾಡೋದು ನಿಲ್ಸ್ಬಿಟ್ರೆ ಹೇಗೆ? ಅದು ಮನುಷ್ಯನಾಗಿ ಭೂಮಿಗೆ ಬಂದಿದೀವಿ ಅಂದ್ಮೇಲೆ ಯಾವಾಗಲೂ ಹುಡುಕಾಟ ಮಾಡ್ತಾ ಇರ್ಬೇಕಾಗತ್ತ. ಹುಡುಗಾಟ ಆಡೋ ವಯಸ್ಸಿನಲ್ಲಿ ಹುಡುಕಾಟ ಮಾಡ್ತಿದ್ಯಲ್ಲ, ನೀನೆಂತ ಗುಗ್ಗುನ? ಏನು ಹೇಳ್ಬೇಕು ಅಂತ ಇದೀಯ ನೀನು? ನನ್ ಹಾರ್ಮೋನ್ಸ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಹಾಗಂತ ನಾನೇ ಬದಲಾಗ್ಬಿಡ್ತೀನಾ? ಏನೋ ಸ್ವಲ್ಪ ಹೊರಟಾಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೋ. ಈಗ್ಲಾದ್ರೂ ನನ್ನ ಆಸೆ ನೆರವೇರಿಸಬಾರ್ದಾ? ಏನು ನಿನ್ನ ಆಸೆ? ನಿನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಯಾವ್ದೇ ಕಾರಣಕ್ಕೂ ನೀನ್ ಇವ್ರನ್ನ ಮ್ಯಾರೇಜ್ ಆಗಕ್ಕೆ ನಾನ್ ಬಿಡಲ್ಲ. ಯಾಕೆಂದ್ರೆ ಇವ್ರು ನನ್ನ ಯಜಮಾನ್ರು. ಇಟ್ಕೊಳಮ್ಮ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡ್ ಅನ್ಬೋಸ್ತಾರ ಚಂದ ನಾನ್ ಕಾಣ್ತಾ ಇಲ್ವೇ? ಇವಯ್ಯ ಇಲ್ಲಿ, ನೀನಲ್ಲಿ. ನೋಡು, ನೀನೀಗ ಚಂಪಾ ಅಲ್ಲ, ಚಂದನ್. ಏನೋ ಸ್ವಲ್ಪ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗಿರ್ಬೋದು, ಹಾಗಂತ ನಾನು ಗಂಡ್ಸಾಗ್ಬಿಡ್ತೀನಾ? ಹೌದು, ನೀನು ಗಂಡಸೆ. ಬಾರ ಇಲ್ಲಿ. ಮನೆ ತೊಳೆಯ, ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ನೀನು ಹುಡುಗಿ ತರನೇ ಕಾಣ್ತೀಯ, ಆದ್ರೆ ಗಂಡಸಿನ ತರ ಬದಲಾಗ್ತಿದ್ಯಲ್ಲ. ಹೌದಾ? ಬೈಲೆ. ನಮ್ಮೆಂಡ್ರನ್ನ ನೀನು ಈ ತರ ಮಾತಾಡ್ತಿದ್ಯಾ? ನಿನಗಂತೂ ಮಾತಾಡ್ಸೋ ತಾಕತ್ತಿಲ್ಲ, ನಾನು ಮಾತಾಡ್ತಾ ಇದೀನಿ, ತೆಪ್ಪು ಕೂತ್ಕೊ. ನೋಡು, ನೀನೇ ಒಪ್ಕೊಂಡು ನಮ್ಮಿಬ್ರು ಮದ್ವೆ ಮಾಡ್ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ನನ್ನ ಏಕವಚನದಲ್ಲಿ ಕರೀತ್ಯಾ? ನೀನು ಈ ಮನೆ ಕೆಲಸದವನು. ನಾನ್ ಕೆಲಸನಲ್ಲ, MSc ಮೇಡ್ ಸರ್ವೆಂಟ್ ಚಂಪಾ ಚಂದನ್. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನಂತೆ, ಮುಸ್ರ ತಿಕ್ಕ ತಪ್ಪತ್ತಾ? ಮುಸ್ರೇನು ತಿಕ್ತೀನಿ, ನಿನ್ನಂತವ್ರ ತಲೆ ಹರಟೆ ಮಾಡಿದ್ರೆ 2 ಇಕ್ತೀನಿ. ಇಷ್ಟೊತ್ನಲ್ಲಿ ಅಲಂಕಾರ ಮಾಡ್ಕೊಂಡು ಯಾವನ್ ನೋಡಕ್ ಹೋಗ್ತಾ ಇದ್ಯಾ? ಅದು ಹೊಸದಾಗಿ ಲಿಪ್ಸ್ಟಿಕ್ ತಗೊಂಡಿದ್ದೆ, ಇದು ಚೆನ್ನಾಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ. ಆ ತುಟಿಗ್ ಬಣ್ಣ ಬಳ್ಕೊಂಡು ಯಾರಕ್ ತಾನೇ ಪ್ರಯೋಜನ ಆಗಿದೆ? ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಐ ಸೇ ಒಂದೇ ಒಂದು ಬಿಟ್ಟ ಅಂದ್ರೆ ಒಂದ್ ಮೈಲಿ ದೂರದಲ್ಲಿ ಹೋಗಿ ಬಿದ್ದಿರ್ತೀಯ. ಹೇಳು, ಪಾಂಡ್ರಂಗಂಗ್ ಯಾವಾಗ ಡಿವೋರ್ಸ್ ಕೊಡ್ತೀಯ? ಅವರು ನನ್ನ ಅಭಿ, ನಾನೇ ಡಿವೋರ್ಸ್ ಕೊಡ್ಲಿ? ನಾನು ಮದುವೆ ಆಗಕ್ಕೆ. ನೀನು ಹುಡುಗ ಆಗಿದ್ಯಾ? ಫ್ರೆಂಡ್ಸ್ ತರ ಇರ್ತೀನಿ ಅಂತ ನೀನೇ ಹೇಳಿದ್ದೆ. ನನ್ನ ಹತ್ರ 5 ಕೋಟಿ ಆಸ್ತಿ ಇದೆ. ಹಾರ್ಮೋನ್ಸ್ಗೆ ಔಷಧಿ ತಗೋತಾ ಇದೀನಿ. ಇನ್ 6 ತಿಂಗಳ ಸರಿ ಹೋಗ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನೇ ಡಿವೋರ್ಸ್ ಕೊಟ್ರೆ ಉಳ್ಕೋತೀಯ, ಇಲ್ಲ ಅಂದ್ರೆ ಚಟ್ನಿ ಮಾಡ್ಬಿಡ್ತೀನಿ. ನಾನು ಯಾವ್ದೇ ಕಾರಣಕ್ಕೂ ನನ್ನ ಹಬ್ಬಿಗೆ ಡಿವೋರ್ಸ್ ಕೊಡಲ್ಲ. ಕೊಡಲ್ವಾ? ನೋಡಿ ಅತ್ತೆ, ಈ ಚಂಪಾ ಚಂದನ್ ನನ್ನ ಬೀಟ್ ಮಾಡ್ತಾ ಇದ್ದಾನೆ. ಏನಾಗಿದೆ ನಿನಗೆ? ಇವಳನ್ನ ಯಾರು ಅಂತ ತಿಳ್ಕೊಂಡೆ? ಈ ಮನೆ ಸೊಸೆ. ಇವಳ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಅಟ್ಟದ ಮೇಲಿರೋ ಗಂಡು ಗಡಿ ವಂಶದ ಖಡ್ಗನ ಕೆಳಗೆ ಇಳಿಸ್ಬೇಕಾಗುತ್ತೆ. ಕೆಳಗೆ ಇಳಿಸೋದೇನು ಬೇಡ, ಅದಲ್ಲೇ ಇರ್ಲಿ. ಏ ಜಾಜಿ, ಈ ಮುತ್ಕಮ್ಮ ಬಂದ್ಲು ಅಂತ ನೀನ್ ಬಚಾವಾದೆ. ಇವತ್ ನೆಮ್ಮದಿಯಾಗಿ ನಿದ್ದೆ ಮಾಡು, ನಾಳೆ ನಿನ್ನ ಕಿಡ್ನಾಪ್ ಮಾಡ್ತೀನಿ. ನೀನ ನನ್ ಕಿಡ್ನಾಪ್ ಮಾಡಿರೋದು? ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದ್ದೆ, ಕಿಡ್ನಾಪ್ ಮಾಡಿದೀನಿ. ನನಗ್ ಮಾತ್ರೆ ಕೊಟ್ಟು ಜ್ಞಾನ ತಪ್ಪಿಸಿ ಇಲ್ಲಿ ತನ್ ಕಟ್ ಹಾಕಿ ನನ್ ಲೈಫ್ ನ ಸ್ಪಾಯ್ಲ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಕೊಲ್ಲಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಆದ್ರೆ ಮನ್ಸಾಗ್ತಿಲ್ಲ. ನೋಡು, ನಿನಗೂ ನಿನ್ ಹಬಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ನಾನೇ ಇಷ್ಟಪಟ್ಟು ಡಿವೋರ್ಸ್ ಕೊಡ್ತಾ ಇದೀನಿ ಅಂತ ಇದ್ರಲ್ಲಿ ಬರ್ದಿದೀನಿ.
ಸೈನ್ ಮಾಡು. ನಾನು ಸೈನ್ ಮಾಡ್ಬೇಕಾ? ಇಲ್ಲ, ನಾನು ಸೈನ್ ಮಾಡಲ್ಲ. ಮಾಡಲ್ವಾ? ಸೈನ್ ಮಾಡ್ತೀನಿ. ನಾನು ಪಾಂಡ್ರಂಗನ್ನ ಮದುವೆ ಆಗೋದ್ರಿಂದ ನಿನ್ಗೇನ್ ತೊಂದ್ರೆ ಇಲ್ಲ ತಾನೆ? ಇಲ್ಲಮ್ಮ, ನನ್ಗೇನು ತೊಂದ್ರೆ ಇಲ್ಲ. ಮ್ಯಾರೇಜ್ ಆಗು, ಹನಿಮೂನ್ಗೂ ಹಣ ಹೋಗು. ನಾನು ಗೆದ್ಬಿಟ್ಟೆ. ಏನಕ್ಕೆ ನಾ ಗೆದ್ದು ಬಿಟ್ಟೆ? ಇಷ್ಟೊತ್ತು ನಾ ಕಂಡಿದ್ ಕನ್ಸ. ಕುಂತ ಜಾಗದಲ್ಲಿ ನಿಂತ ಜಾಗದಲ್ಲಿ ನಮ್ಮ ಮನೆಯಲ್ಲಿ ಕನಸು ಕಾಣೋದು ಏನು ಕಮ್ಮಿ ಇಲ್ಲ. ಹೇಳು, ಅದು ಏನು ಕನಸು ಕಂಡೆ ಅಂತ ಹೇಳವ. ಹೆಣ್ಣಾಗಿರೋ ನಾನು ಗಂಡಾದಂಗ್ ಕನ್ಸ್ಕೊಂಡೆ. ಚಂಪ ಚಮಲೆ, ಯಾಕೋ ಏನೋ ನೀನು ಕಂಡ ಕನಸು ನಿಜ ಆಗೋ ತರ ಕಾಣಿಸ್ತಾ ಇದೆಯಲ್ಲ. ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಚಂಪಾ ಇಂದು ಮುಂದು ಎಂದೆಂದು ಹೆಣ್ಣಾಗೇ ಇರ್ತಾಳೆ. ಇದ್ದೇ ನಮಗೆ ಆಗಲ್ಲ ಅನ್ನೋದು. ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೀವು ತಾನೇ ಹೇಳಿದ್ರಿ. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರೋದು ಇವಳದಲ್ಲ, ಬೇರೆಯವ್ರದ್ದು. ರಿಪೋರ್ಟು ಅದ್ರ ಬದಲಾಗಿತ್ತು.